ಮದನಪಲ್ಲಿಯಿಂದ ಬೆಂಗಳೂರಿನತ್ತ ತೆರಳುತ್ತಿದ್ದ ಕಾರು ಎಪಿ 39 ಜೆಪಿ 7891 ಮುಂದೆ ಸಾಗುತ್ತಿದ್ದ ಆಟೋಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಗೋಪಲ್ಲಿ ಗ್ರಾಮದ ಗೇಟ್ ಸಮೀಪ ಈ ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಕಮತಂಪಲ್ಲಿ ಗ್ರಾಮದ ಮುನಿಯಮ್ಮ 70 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದ ಆಟೋ ಚಾಲಕ ಗಿರೀಶ್ ಬಿವಿ ಇದು ಹಾಗೂ ಇನ್ನೊಬ್ಬರಿಗೆ ಗಂಭೀರ ಗಾಯಗಳಾಗಿವೆ. ಮುನಿಯಮ್ಮ ಅವರಿಗೆ ಅನಾರೋಗ್ಯ ಉಂಟಾಗಿದ್ದರಿಂದ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಟೋದಲ್ಲಿ ಕರೆದೊಯ್ಯುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಗಾಯಗೊಂಡವರನ್ನು ಮೊದಲು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದ್ದು, ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗಾಯಾಳುಗಳ ದೂರಿನ ಮೇರೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವರದಿ: ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಗಿರೀಶ, ನಮ್ದು ಬಚ್ಚಹಳ್ಳಿ. ನಮ್ಮ ಅಕ್ಕ ಊರ್ಗೋರ್ಗೆ ಬರ್ತಾ ಇದ್ವಿ. ನಮ್ಮ ಅಕ್ಕ ಚೆನ್ನಾಗಿರ್ಲಿಲ್ಲ. ನಮ್ಮ ಅವನ್ ಕರ್ಕೊಂಡು ಬರ್ತಾ ಇದ್ವಿ. ಅವ್ರ ಹಿಂದೆಯಿಂದ ಕಾರ್ ಬಂದು, ನಾನು ಲೆಫ್ಟಲ್ಲೇ ನನ್ಗ ಇದ್ರಲ್ಲಿ ಬರ್ತಾ ಇದ್ದೆ. ಅವರು ಹಿಂದೆಯಿಂದ ಬಂದು ಗುದ್ಬಿಟ್ಟಿದ್ದಾರೆ. ನೀವೇನ್ ಆಟೋ ಓಡಿಸ್ತಾ ಇದ್ರ? ಹ್ಞೂ ಸರ್, ನಾನು ಆಟೋ ಓಡಿಸ್ತಾ ಇದ್ದೆ. ಹಿಂದೆ ಯಾರ್ಯಾರಿದ್ರು ಸರ್? ನಮ್ಮ ಮಾವ, ಅವ್ರಮ್ಮ ಸರ್, ಅವ್ರಿದ್ರು. ಅವ್ರೇನಾಗಿದೆ? ಅವ್ರಿಗೇನಾಗಿದೆ? ಅವರು ದತ್ತಾಗ್ಬಿಟ್ಟಿದ್ದಾರೆ ಅಮ್ಮ. ನಮ್ಮ ಅಮ್ಮ ಅವರಮ್ಮ. ನಮ್ಮ ಮಾವನ್ಗೆ ತಲೆ ಸೊಂಟ ಎಲ್ಲ ಏಟಾಗಿದೆ. ಈಗ ಯಾರು ತಪ್ಪು? ಯಾರ್ದು ತಪ್ಪು? ಕಾರವ್ರದ್ದೆ ಸರ್. ಕಾರವ್ ನಿಧಾನ ಏನ್ ಸರ್? ಕಾರವರು ಅವ್ರೂರವರೆಲ್ಲ ಅದೆಲ್ಲ ಬಿದ್ದೋಗ ಪಟ್ಕೆ ಹೊಕ್ಕೆಯಲ್ಲಿ ಅವರೆಲ್ಲ ಕಳ್ಸಿಬಿಟ್ರು ಸರ್. ಬೇರೆ ಕಾರಲ್ಲಿ ಕಳ್ಸಿಬಿಟ್ಟಿದ್ದಾರೆ. ನಿಮ್ಗೇನಾಗಿದೆ ಈಗ? ಸರ್, ನಮ್ಗೆ ಕಾಲ್ ಮುರ್ದೋಗೈತೆ, ಸೊಂಟ ಸ್ವಲ್ಪ ಏಟಾಗೈತೆ, ಎದೆನು ಸ್ವಲ್ಪ ಏಟಾಗೈತೆ ಸರ್.